ರಾಜ್ಯದಲ್ಲಿ 1,500 ಗಡಿಗೆ ಬಂದು ನಿಂತಿರುವಂತದ್ದು ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂತ ಕಡಿಮೆ ಆಗಿಲ್ಲ. ಯಾಕಂದ್ರೆ 1000 ಗಡಿ ದಾಟಿದಾಗ ಅವತ್ತು 1100 ಚಿಲ್ಲರೆ ಪ್ರಕರಣಗಳಿದ್ವು. ಅದಾದ್ಮೇಲೆ 1275 ಪ್ರಕರಣಗಳೇನೋ ಬಂದ್ವು. ಇನ್ನು ನಿನ್ನೆ 1488 ಪ್ರಕರಣಗಳು ವರದಿ ಆಗಿರುವಂತದ್ದು. ಈ ಒಂದು ಪ್ರಕರಣಗಳು ವರದಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಟಫ್ ರೂಲ್ಸ್ಗೆ ಸರ್ಕಾರ ಕೂಡ ಚಿಂತನೆಯನ್ನು ಮಾಡ್ತಾ ಇದೆ. ಇನ್ನ ಇಲ್ಲಿ ಪ್ರಮುಖವಾಗಿ ಹೊಡೆತ ಬೀಳುವಂಥದ್ದು ಅಂದರೆ ಸಿನಿಮಾ ಮಂದಿರಗಳಿಗೆ, ಅಲ್ಲಿಗೆ ಸಪ್ರೇಟ್ ಆದಂಥ ರೂಲ್ಸ್ ಮಾಡಿದಂಥ ಸಂದರ್ಭದಲ್ಲಿ ಬಿಗ್ ಬಜೆಟ್ ಸಿನಿಮಾಗಳಿಗೆ ಟೆನ್ಷನ್ ಶುರುವಾಗಿದೆ ಈಗ ಆಲ್ರೆಡಿ. ಯಾಕೆಂದರೆ ಮಂಜುನಾಥ್ ಪ್ರಸಾದ್ ಅವರ ಹೇಳಿಕೆಯನ್ನು ನೀವು ಗಮನಿಸಿರಬೇಕು. 50% ಅಷ್ಟು ಸಿನಿಮಾ ಮಂದಿರಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಸಾಕು, 100% ಕೊಟ್ಟಿದ್ದಾರೆ. ಈಗ 50%ಅನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರು. ಸೊ ಸರ್ಕಾರದ ಮೇಲೆ ನಿಂತಿದೆ ಈಗ ಬಿಗ್ ಬಜೆಟ್ ಸಿನಿಮಾಗಳ ಪ್ರೊಡ್ಯೂಸರ್ಗಳ ಒಂದು ಟೆನ್ಷನ್. ಥಿಯೇಟರ್ಸ್ ಹೌಸ್ಫುಲ್ಗೆ ಬ್ರೇಕ್ ಬೀಳುವಂಥ ಸಾಧ್ಯತೆ ಇದೆ. ಚಿತ್ರಮಂದಿರಗಳಲ್ಲಿ 50% ಜನರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಬಿಗ್ ಬಜೆಟ್ ಸಿನಿಮಾಗಳಿಗೆ ಒಂದು ದೊಡ್ಡ ಹೊಡೆತ ಅಂತೂ ಬಿದ್ದೇ ಬೀಳುತ್ತೆ. ಏಪ್ರಿಲ್ನಲ್ಲಿ ಯುವರತ್ನ ಚಿತ್ರ ಇದೆ, ಕೋಟಿಗೊಬ್ಬ 3 ಚಿತ್ರ ರಿಲೀಸ್ ಆಗಬೇಕಾಗಿರುವಂಥದ್ದು. ಇನ್ನು ಜುಲೈನಲ್ಲಿ KGF 2 ಚಿತ್ರ ಇದೆ. ಅದಾದ್ಮೇಲೆ ಸಾಲು ಚಿತ್ರಗಳಿದಾವೆ. ಈಗ KGF 2 ಆದ ನಂತರ ಮದಗಜ ಮೂವಿ ಆಗಿರ್ಬೋದು, ಇನ್ನೊಂದು ಕಡೆ ಸಲಗ ಮೂವಿ ಆಗಿರ್ಬೋದು. ಈ ರೀತಿಯಾಗಿ ಸಾಲು ಚಿತ್ರಗಳು ರೆಡಿ ಇರುವಂಥದ್ದು ರಿಲೀಸ್ ಆಗಲಿಕ್ಕೆ. ಈ ಎಲ್ಲ ಚಿತ್ರಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲೇ ಹೊಡೆತ ಬೀಳುತ್ತೆ. ಸೊ ಪ್ರೊಡ್ಯೂಸರ್ಗಳು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಈ ಎರಡನೇ ಅಲೆಯಿಂದಾಗಿ ಸರ್ಕಾರ ಏನು ತೀರ್ಮಾನ ಮಾಡುತ್ತೋ ಏನೋ ಅಂತ. ಈಗ ಬಿಟ್ಬಿಟ್ರೆ ಇನ್ ಮುಂದೆ ಯಾವತ್ತೂ ಹಿಡಿಯೋಕೆ ಸಾಧ್ಯನೇ ಇಲ್ಲ ಸರ್. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನನ್ನ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಶರಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ದಶರಥ್, ಈಗ ಟಫ್ ರೂಲ್ಸ್ ಜಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಕಳೆದ 3 ದಿನದಿಂದಲೂ ಕೂಡ 3,000ಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಏನ್ ಕಠಿಣ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನುವಂತ ಆತಂಕದಲ್ಲಿ ಪ್ರತಿಯೊಂದು ಕ್ಷೇತ್ರದವರು ಕೂಡ ಎದುರು ನೋಡ್ತಾ ಇದ್ದಾರೆ ಸರ್ಕಾರದತ್ತ. ಏನಾಗಬಹುದು, ಮುಖ್ಯಮಂತ್ರಿಗಳ ಒಂದು ಮೈಂಡ್ ಅಲ್ಲಿ ಏನಿದೆ? ಯಾಕೆಂದ್ರೆ ಸುಧಾಕರ್ ಅವರು ಬೇರೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದರಲ್ಲೂ ಪ್ರಕರಣಗಳು ಬೇರೆ ಜಾಸ್ತಿ ಬರ್ತಾ ಇದಾವೆ. ಪೃಥ್ವಿರಾಜ್, ರಾಜ್ಯದಲ್ಲಿ ಕೋವಿಡ್ 2ನೇ ಅಲೆ ಆತಂಕ ಜಾಸ್ತಿ ಆಗ್ತಿದೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಸೋಂಕಿತದ ಪ್ರಮಾಣ ಕೂಡ ಜಾಸ್ತಿ ಆಗ್ತಿದೆ. ಸೊ ಈ ಕಾರಣಕ್ಕಾಗಿ ರಾಜ್ಯದಲ್ಲಿ ಟಫ್ ರೂಲ್ಸ್ ಜಾರಿಯ ಅಗತ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಸರ್ಕಾರಕ್ಕೂ ಕೂಡ ಮನವರಿಕೆಯಾದಂತೆ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಬೆಂಗಳೂರು ಮಹಾನಗರ ಪಾಲಿಕೆ ಕೂಡ ಮಾರ್ಗಸೂಚಿಯ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ. ಈಗ ತಾನೇ ಮಾತನಾಡಿರುವಂತಹ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಬಂದಿದೆ, ಪ್ರಸ್ತಾವನೆ ಬಂದಿದೆ. ಆದ್ರೆ ನಾನು ಯಾವುದೇ ಪರಿಶೀಲಿಸಿಲ್ಲ, ನೋಡಿಲ್ಲ. ಅದನ್ನ ನನ್ನ ಗಮನಕ್ಕೆ ಬಂದಿದೆ. ಅದನ್ನೆಲ್ಲವೂ ಕೂಡ ಅಧ್ಯಯನ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತೇನೆ. ಅದಕ್ಕೂ ಮುನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಮಾರ್ಗಸೂಚಿ ಹೊರಡಿಸುವ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಕೇವಲ ಬೆಂಗಳೂರು ಮಹಾನಗರ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತಹ ಮಾರ್ಗಸೂಚಿಯನ್ನ ರಚನೆ ಮಾಡಲಿಕ್ಕೆ ಸರ್ಕಾರ ತಯಾರಿಯನ್ನ ಮಾಡಿಕೊಳ್ತಿದೆ. ಈಗಾಗಲೇ ಆರೋಗ್ಯ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಒಂದು ಬಾರಿ ಮಾತನಾಡಿದ್ದಾರೆ. ಇವತ್ತು ಕೂಡ ಅಂತಿಮವಾಗಿ ಮಾತನಾಡುವಂತ ಸಾಧ್ಯತೆ ಇದೆ. ಪ್ರಮುಖವಾಗಿ ಎಲ್ಲೆಲ್ಲಿ ಜನಸಂದಣಿ ಸೇರುತ್ತೆ ಅವರನ್ನೆಲ್ಲ ತಡಿಬೇಕಾಗುತ್ತೆ. ಮಾರುಕಟ್ಟೆ, ಬಸ್ ನಿಲ್ದಾಣ, ಚಿತ್ರಮಂದಿರ ಸೇರಿದಂತೆ ಅನೇಕ ಕಡೆ ಜನಸಂದಣಿ ಸೇರುತ್ತೆ. ಅದನ್ನ ನಿಯಂತ್ರಣ ಮಾಡುವಲ್ಲಿ ಸಾಕಷ್ಟು ಅಗತ್ಯವಾದ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರದ ಮುಂದಿದೆ. ಇನ್ನೊಂದು ಕಡೆ ಎಲ್ಲಿ ಸಾರ್ವಜನಿಕ ಸಾರಿಗೆಯಲ್ಲೂ ಕೂಡ, ಸಾರಿಗೆ ಬಸ್ಗಳಲ್ಲೂ ಕೂಡ ಸಾಕಷ್ಟು ಜನ ಪ್ರಯಾಣ ಮಾಡ್ತಿದ್ದಾರೆ. ಅಗತ್ಯ ಸೀಟುಗಳಿಗಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಪ್ರಯಾಣ ಮಾಡ್ತಿದ್ದಾರೆ. ಅದು ಕೋವಿಡ್ ಹರಡಲಿಕ್ಕೆ, ಕೋವಿಡ್ ಸೋಂಕು ಪ್ರಸಾರ ಆಗಲಿಕ್ಕೆ ಅದು ಕೂಡ ಅತಿ ದೊಡ್ಡ ಅಪಾಯ ಕೂಡ ಎದುರಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸಾರಿಗೆ ಸಂಪರ್ಕದಲ್ಲೂ ಕೂಡ, ಸಾರಿಗೆಯಲ್ಲೂ ಕೂಡ ಸಾಕಷ್ಟು ರೀತಿಯ ಬಿಗಿ ನಿಯಮವನ್ನ ಅಳವಡಿಸಿಕೊಳ್ಳಬೇಕಾದ, ಬಿಗಿ ನಿಯಮಗಳನ್ನು ಜಾರಿ
ಜಾರಿಗೆ ತರಬೇಕಾದಂತ ಅನಿವಾರ್ಯತೆ ಇದೆ. ಇನ್ನೊಂದು ಕಡೆ ಅತ್ಯಂತ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಗಡಿ ಜಿಲ್ಲೆಗಳಿಂದ ನಮ್ಮ ರಾಜ್ಯಕ್ಕೆ ಬರುವಂತ ಜನರನ್ನ ತಡೆಯುವ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಯಾಕಂದ್ರೆ ಪಕ್ಕದ ರಾಜ್ಯಗಳಿಂದ ಬರುವಂತ ಜನರಿಂದಲೇ ಸೋಂಕಿನ ಪ್ರಮಾಣ ಹೆಚ್ಚಾಗಿ ಹರಡ್ತಾ ಇದೆ. ಗಡಿ ಜಿಲ್ಲೆಯಲ್ಲೂ ಕೂಡ ಕಟ್ಟೆಚ್ಚರ ವಹಿಸಬೇಕಾಗಿತ್ತು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದೀಗ ಮಾರ್ಗಸೂಚಿನ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಟಫ್ ರೂಲ್ಸ್ ಜಾರಿ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸ್ಪಷ್ಟ ತೀರ್ಮಾನಕ್ಕೆ ಬರಲಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ದಶರಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಗಮನಿಸ್ತಾ ಇದ್ದೀರಲ್ಲ, ಏನ್ ಕ್ರಮವನ್ನ ಕೈಗೊಳ್ಬಹುದು ಸರ್ಕಾರ ಅನ್ನುವಂಥದ್ದನ್ನ ಪ್ರತಿಯೊಂದು ಕ್ಷೇತ್ರದವರು ಕೂಡ ಕಾದು ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲಾ ಕ್ಷೇತ್ರಗಳಿಗೂ ದೊಡ್ಡ ಹೊಡೆತ ಕೊಟ್ಟಿದೆ ಕೊರೋನಾ ಮೊದಲ ಅಲೆಯ ಸಂದರ್ಭದಲ್ಲೇ. ಈಗ ಎರಡನೇ ಅಲೆಯಲ್ಲೂ ಕೂಡ ಅದೇ ರೀತಿಯಾದಂಥ ಟಫ್ ರೂಲ್ಸ್ ಜಾರಿ ಆಗ್ಬಿಟ್ರೆ ದೊಡ್ಡ ನಷ್ಟ ಸಂಭವಿಸುತ್ತೆ. ಸೊ ಹೀಗಾಗಿ ಸರ್ಕಾರ ಏನ್ ಮಾಡ್ಬೋದು ಕಾದು ನೋಡಬೇಕು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.